ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೊರಡೋಣವಾ ಗೋಪಿ? ಕ್ಷಮಿಸಿ, ನಿಮಗೆ ಹೇಳ್ದೆ ಕೇಳ್ದೆ ಮಟ್ಟಕ್ಕೆ ಬಂದ್ವಿ. ನನ್ನನ್ನು ಕ್ಷಮಿಸಪ್ಪ. ನಿನಗೆ ಹೇಳಿ ಬರಬೇಕಿತ್ತು. ಅಮ್ಮ ಕಣ್ಣೀರು ಹಾಕ್ತಿದ್ಲು, ಆತಂಕದಲ್ಲಿದ್ಲು. ಅದಕ್ಕೆ ನಾನೇ ಮಠಕ್ಕೆ ಹೋಗೋಣ ಅಂದೆ. ತಪ್ಪು ನಂದೆ. ಕ್ಷಮಿಸುವಂತ ತಪ್ಪನ್ನ ನೀವೇನು ಮಾಡಿಲ್ಲಪ್ಪ. ಒಬ್ಬ ತಾಯಿಯಾಗಿ ಮಗನ ಭವಿಷ್ಯವನ್ನ, ಒಬ್ಬ ಹೆಂಡತಿಯಾಗಿ ಗಂಡನ ಮನಸ್ಥಿತಿಯ ಬಗ್ಗೆ ಆತಂಕ ಇರೋದು ಸಹಜ. ಇನ್ನು ತಾಯಿ ಕಣ್ಣೀರಿಟ್ಟಾಗ ನೀನು ಅವಳ ಪರ ನಿಂತು ಅವಳನ್ನ ಇಲ್ಲಿವರೆಗೂ ಕರ್ಕೊಂಡು ಬರೋದು ಸಹಜ. ಆದ್ರೆ ಬಂದು ನೀವಿಬ್ಬರೇ ಅಷ್ಟು ದೂರದಿಂದ ಪ್ರಯಾಣ ಮಾಡಿದಿರಲ್ಲ, ಮಾರ್ಗ ಮಧ್ಯದಲ್ಲಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಾನಂತೂ ಒಂಟಿ ಆಗ್ಬಿಡ್ತಿದ್ದೆ. ಕ್ಷಮಿಸಿ, ಇನ್ನು ಮುಂದೆ ಈ ರೀತಿ ಯಾವತ್ತೂ ಆಗೋದಿಲ್ಲ. ಗುರುಗಳ ಮಾತು ಕೇಳಿದ್ಮೇಲೆ ನನ್ನ ಮನಸ್ಸು ಹಗುರ ಆಗಿದೆ. ಇನ್ನು ಮುಂದೆ ನಿಮಗೆ ಯಾವ ಪ್ರಶ್ನೆನೂ ಮಾಡೋದಿಲ್ಲ. ನಾನು ಅಷ್ಟೇ ಅಪ್ಪ. ಅಮ್ಮ ಅಳ್ತಿದ್ರೆ ಮೊದಲು ಬಂದು ನಿನಗೆ ಹೇಳ್ತೀನಿ. ಏನು ಮಾಡಬೇಕು ಅಂತಲೂ ನಿಮ್ಮನ್ನೇ ಕೇಳ್ತೀನಿ. ನೀವೇನು ಹೇಳ್ತೀರೋ ಅದನ್ನೇ ಮಾಡ್ತೀನಿ. ಆಯ್ತಾಯ್ತು, ಹೊರಡೋಣ. ವೆಂಕಟನಾಥ ನಿಮಗೆ ದಕ್ಕುವ ಮಗ ಅಲ್ಲ ತಿಮ್ಮಣ್ಣ. ಸನ್ಯಾಸ ದೀಕ್ಷೆ ಪಡೆದು ಈ ಮಠದ ಅಧಿಪತಿ ಆಗ್ತಾನೆ. ವಾಗ್ದೇವಿ ಕೈ ಹಿಡಿಬೇಕು ಅಂದ್ರೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸಬೇಕು. ಆಗ್ತಾನೆ ಉದಯವಾಗ್ತಿರೋ ಸೂರ್ಯನ ಕಿರಣಗಳು ನಿರ್ಮಲವಾದ ಗಾಳಿ ನಮ್ಮ ದೇಹ ಮತ್ತು ಮನಸ್ಸನ್ನು ಪ್ರಸನ್ನಗೊಳಿಸುತ್ತೆ. ಸರಿಯಾಗಿ ಹೇಳಿದ್ನ ಅಪ್ಪ? ಅಪ್ಪ ಸರಿಯಾಗಿ ಹೇಳಿದ್ನ ಅಂತ ಕೇಳ್ದೆ. ಸರಿಯಾಗಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಾತಃ ಕಾಲದಲ್ಲಿ ನುಡಿಸುವಂತಹ ಪ್ರಮುಖ ರಾಗಗಳಲ್ಲಿ ಮುಖ್ಯವಾದ ರಾಗ ಯಾವುದು ಅಂತ ಹೇಳಿದ್ದೆ? ಕಲ್ಯಾಣಿ. ಮೋಹನ ರಾಗ ಅಂತ ನೀನೇ ಹೇಳ್ಕೊಟ್ಟು ಮರ್ತ್ಬಿಟ್ಟಿಯಲ್ಲಪ್ಪ. ಮೋಹನ. ಅಪ್ಪ, ನಿನ್ ಕಣ್ಣಲ್ಲಿ ನೀರು ಯಾಕೆ ಅಳ್ತಿದ್ಯಾ? ಇಲ್ಲ, ಅದು ಏನೋ ಧೂಳು ಬಿದ್ದಿರ್ಬೇಕು ಅಷ್ಟೇ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳ್ತಾ ಇದ್ಯಾ. ನೀನ್ ಅಳ್ತಿರೋದು ನನಗೆ ಗೊತ್ತಾಗ್ತಿದೆ. ವೆಂಕಟನಾಥ ನೋಡು, ಈ ತರ ಜಿಜ್ಞಾಸೆಗಳಿಗೆ ಬೀಳೋ ವಯಸ್ಸಲ್ಲ ನಿಂದು. ಅಭ್ಯಾಸ ಪ್ರಾರಂಭ ಮಾಡು. ತಗೋ. ಇಲ್ಲ, ನಾನು ಹೀಗಿರಬಾರ್ದು. ವೆಂಕಟನಾಥನ್ಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂದ್ರೆ ಗೋಪಿಗೆ ಅನುಮಾನ ಬರೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನು ನಾನು ಇರೋಷ್ಟು ದಿನ ನಗನಗ್ತಾ ಎಲ್ರನ್ನೂ ನಗಿಸ್ತಾ ನನ್ನ ಕಾಲ ಕಳಿಬೇಕು. ಸ್ವಾಮಿ, ಶ್ಯಾಮ್ ಭಟ್ರ ಮನೆಗೆ ಬೀಗ ಹಾಕಿದೆ. ಅಯ್ಯೋ, ಅವನ ಅದೃಷ್ಟ ಇವತ್ತು ಚೆನ್ನಾಗಿದೆ. ಇಲ್ಲ ಅಂದ್ರೆ ಬಡ್ಡಿ ಕೊಟ್ಟಿಲ್ಲ ಅವನು ಅಂತೇಳಿ ನಾನೇ ಅವನ ಮನೆಯನ್ನು ಹೊರಗಾಕಿ ಬೀಗ ಜಡಿತಿದ್ದೆ.
ಗುರುಗಳೇ ತಿಮ್ಮಣ್ಣನ ಆಸ್ತಿ ಲೆಕ್ಕ ಕೇಳಿದ್ರಲ್ಲ ಅದು ಸಿಕ್ತು. ಆಸ್ತಿ ಲೆಕ್ಕ ಕೇಳಿದ್ದಲ್ಲ, ಅವನು ಸಾಲ ವಹಿಸ್ಕೊಂಡಿದ್ನಲ್ಲ ಅದ್ರ ಲೆಕ್ಕ ಕೇಳಿದ್ದು. ನೀವು ಹೋಗಿ ಹೋಗಿ. ಯಾರ ಎದುರಿಗೆ ಏನು ಹೇಳಬೇಕು ಅನ್ನೋ ಪರಿಜ್ಞಾನ ಇಲ್ಲಲ್ಲ ನಿನಗೆ? ಬಗಳು. ಒಂದು ಆನೆಗೊಂದಿಲ್ಲಿರೋ 3 ಎಕರೆ ನೀರಾವರಿ ಭೂಮಿ. ಇದು ಯೋಗೇಂದ್ರನ ಆಸ್ತಿ ಅಂತ ಮುಟ್ಗೋಲ್ ಹಾಕಬೇಕು. ತಿಮ್ಮನಗಿರಿಲಿ ಗುರುಗಳು ಕೊಟ್ಟಿರೋ 2 ಎಕರೆ ತೆಂಗಿನ ತೋಟ. ಅಲ್ಲಿರೋ ತೆಂಗಿನ ಮರಗಳ ಎಳನೀರು ತುಂಬಾ ಸಿಹಿ ಅಂತ ಕೇಳಿದ್ದೀನಿ. ಅದೇ ಅವನಿಗೆ ಕಹಿ ಆಗ್ಬೇಕು, ಆ ಮರಗಳು ನಂದಾಗ್ಬೇಕು. ಇಲ್ಲಿಂದ ಅರ್ಧ ತಾಸು ದಾರಿಯಲ್ಲಿ ಸಿಗೋ 4 ಎಕರೆ ಭತ್ತದ ಗದ್ದೆ. ಅಕ್ಕಿ ಬೆಳೆಯೋನು ಅವನಾದ್ರೂ ಅನ್ನ ತಿನ್ನೋರು ನಾವಾಗ್ಬೇಕು. ಈ ಊರಲ್ಲಿ 4 ಗುಂಟೆ ಜಾಗದಲ್ಲಿ ಕಟ್ಟಿರೋ ಮನೆ. ಆ ಮನೆಗೆ ಯೋಗೇಂದ್ರ ನಿವಾಸ ಅಂತ ಬರ್ಸ್ಬೇಕು ಅಲ್ವಾ ತಾತ? ಭೇಷ್ ಮೊಮ್ಮಗನೇ ಭೇಷ್. ಈ ತಾತನ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ತಾತ ಮೊಮ್ಮಗನ ಆಸೆಗಳು ಈಡೇರೋವರೆಗೂ ಆ ತಿಮ್ಮಣ್ಣ ಏನ್ ಕನಸು ಕಾಣ್ದ ಕೂತಿರ್ತಾನೆ. ಕನಸು ಕಾಣೋ ಹಾಗೆ ನಾವು ಮಾಡ್ಬೇಕು. ಅದೇ ತಾತ. ಆ ತಿಮ್ಮಣ್ಣ ನಮ್ಮ ಹತ್ರ ಯಾರ್ಯಾರಿಗೆ ಸಾಲ ಕೊಡ್ಸಿದ್ದಾನೆ, ಯಾರ್ಯಾರ ಸಾಲ ಅವನು ವಹಿಸ್ಕೊಂಡಿದ್ದಾನೆ, ಆ ಹೆಸರುಗಳು ಹೇಳು. ವಾಸುದೇವ, ವಾದಿರಾಜ, ಮಂಜುನಾಥ, ಲಕ್ಷ್ಮಣ, ವಿಶ್ವನಾಥ, ರಂಗನಾಥ. ಸಾಕು. ಅವರ ಸಾಲುಗಳ ಮೇಲೆ ಬಡ್ಡಿ ಚಕ್ರ ಬಡ್ಡಿ ಹಾಕಲು ಲೆಕ್ಕ ಸಿದ್ಧ ಮಾಡು. ಆಮೇಲೆ ನೋಡು ನನ್ನ ಆಟ. ಯಾವ ಆಟ ತಾತ? ಕಣ್ಣ ಮುಚ್ಚರೇನಾ ಅಳ್ಗುಳಿ ಮನೆನಾ? ಕಣ್ಣು ಮುಚ್ಚಿಸಿ ಮನೆ ಮುಳುಗಿಸಿದಾಗ ಅವ್ರ ಕಣ್ಣಲ್ಲಿ ನೀರು ಬರೋದನ್ನ ನೋಡಿ ನಮ್ಮ ಕೆನ್ನೆಯಲ್ಲಿ ಗುಳಿ ಬೀಳತ್ತಲ್ಲ, ಆ ಆಟ. ರೀ, ಏನ್ ಮಾಡ್ತಿದ್ದೀರಾ? ಹಾಲು ಕಾಯಿಸ್ಕೊಂಡ್ ಬಂದೆ. ಅಡುಗೆ ಮನೆ ಕೆಲಸ ನಿಮಗೆ ಯಾಕೆ? ಅಡುಗೆ ಮನೇನ ನಾನು ನಿನ್ಗೆ ಬರ್ಕೊಟ್ಬಿಡ್ತೀನ? ಅಲ್ಲ ರೀ, ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ. ಅಡುಗೆ ಮನೆ ಅಂದ ತಕ್ಷಣ ಎಲ್ರಿಗೂ ನೆನಪು ಬರೋದು ನಳ ಮಹಾರಾಜ ಭೀಮಸೇನ, ಈ ಗೋಪಮ್ಮ ಸೀತಮ್ಮ ಅಲ್ಲ. ಇನ್ಮೇಲಿಂದ ಈ ತಿಮ್ಮಣ್ಣ ಭಟ್ಟನೆ ಎಲ್ರಿಗೂ ಭಟ್ಟ. ನನ್ನ ಕೈ ರುಚಿ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಪ್ರಥಮ ಸೇವೆ ಪತ್ನಿಯಿಂದಲೇ ಪ್ರಾರಂಭವಾಗ್ಲಿ. ಸ್ವೀಕರಿಸಿ. ತಗೋ. ಸೀತಕ್ಕ ತಗೋ ಹಾಲು. ಇತ್ತೀಚೆಗೆ ಏನ್ ಮಾತಾಡಿದ್ರು ಸಿಡುಕ್ತಾ ಇದ್ರು, ಯಾವುದೋ ಚಿಂತೆಯಲ್ಲಿ ಮುಳುಗಿದ್ರು. ಇದಕ್ಕಿದಂತೆ ಏನಿ ಬದಲಾವಣೆ? ನಿನಗೆ ಅಂತ ಸ್ವಲ್ಪ ಜಾಸ್ತಿ ಸಿಹಿ ಹಾಕಿದ್ದೀನಿ. ಯಾಕೆ? ಆಪ ನಿನ್ ಜೀವನ ಪೂರ್ತಿ ಕಹಿನೇ ಜಾಸ್ತಿ ಆಗಿದೆ, ಅದಕ್ಕೆ.